ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು BBA ಬೆಂಗಳೂರು ಸಿಟಿ ಯೂನಿವರ್ಸಿಟಿ 2025 ಕ್ವೆಶನ್ ಪೇಪರ್ ಬೇಸ್ಡ್ನಲ್ಲಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಅ ಚಾರ್ಟೆಡ್ ಅಕೌಂಟೆಂಟ್ ಕ್ವೆಶನನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಮಿಸ್ಟರ್ ರಾವ್ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2025 ಇಸ್ ಗಿವನ್ ಹಿಯರ್. ಸೊ ಅದ್ರ ಪ್ರಕಾರ ನಾನು ಫಾರ್ಮ್ಯಾಟ್ ಹಾಕೊಂಡಿದ್ದೀನಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮಿಸ್ಟರ್ ರಾವ್, ಪ್ರೀವಿಯಸ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 2025-26. ಜೊತೆಗೆ ಪರ್ಟಿಕ್ಯುಲರ್ಸ್ ಇನ್ನರ್ ಕಾಲಮ್ ಅಮೌಂಟ್, ಔಟರ್ ಕಾಲಮ್ ಅಮೌಂಟ್ ಬರ್ಕೊಂಡಿದ್ದೀನಿ. ಪ್ರೊಫೆಷನಲ್ ರೆಸಿಟ್ಸಲ್ಲಿ ಫಸ್ಟ್ ಆಡಿಟ್ ಫೀಸ್, ದಟ್ ಈಸ್ ಆಡಿಟ್ ಫೀಸ್ ಆಫ್ 19,000 to 10 rupees ಆಲ್ರೆಡಿ ಬರ್ಕೊಂಡಿದ್ದೀನಿ ಈಗ ನಾನು. ಸೆಕೆಂಡ್ ಈಸ್ ಕನ್ಸಲ್ಟೇಷನ್ ಫೀ ಆಫ್ 10,000 rupees. ಸೊ ಸೆಕೆಂಡ್ ಈಸ್ ಕನ್ಸಲ್ಟೇಷನ್ ಫೀ of rupees 10,000. Next is appellate tribunal appearance fees, ATA fees ಅಂತ ಬರ್ಕೊಳ್ತೀನಿ ನಾನು. ATA fees ಅಂತ 15,000. ನೆಕ್ಸ್ಟ್ ಮಿಸ್ಸೆಲೇನಿಯಸ್ ಇನ್ಕಮ್, ಮಿಸ್ಸೆಲೇನಿಯಸ್ ಇನ್ಕಮ್ 20,000. Interest on government securities are not income from profession. Rent received is not income from profession. This is income from house property ಆಗುತ್ತೆ. Present from clients, this one is presents or gift. Okay, present or gift from clients, ಇದು ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ಸೊ ಇದು ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಆಯಿತು. ಆಮೇಲೆ ಪ್ರೊಫೆಷ್ನಲ್ ಪೇಮೆಂಟ್ಸ್ ಬಗ್ಗೆ ಮಾತಾಡೋಣ. ಈಗ ಇದರದ್ದು ಟೋಟಲ್ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಎಷ್ಟಾಯಿತು ನೋಡೋಣ. 19,000, 10,000, 15,000, 20, 30, 45, 55,000 plus 19,000 to 10 is 74,000 to 10 is the total professional ರೆಸಿಪ್ಟ್ಸ್ ಆಯಿತು. ಇಷ್ಟು ಬಂದಿದೆ. ಈಗ ನಾವು ಲೆಸ್ ಪ್ರೊಫೆಷ್ನಲ್ ಪೇಮೆಂಟ್ಸ್ ಮಾಡಬೇಕು. ಪೇಮೆಂಟ್ಸ್ ಆರ್ ಎಕ್ಸ್ಪೆನ್ಸಸ್. ಓಕೆ, ಸೊ ಅದರಲ್ಲಿ ಫಸ್ಟ್ ವಿಲ್ ಸಿ ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಅಂತ. ಲೋನ್ ಫ್ರಮ್ ಬ್ಯಾಂಕ್ ವಾಸ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಹೌಸ್ ನಾಟ್ ಫಾರ್ ಪ್ರೊಫೆಷನ್ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ನಾವೇನು ಕಟ್ತಾ ಇದ್ದೀವಿ ಇಲ್ಲಿ, ದಟ್ ಈಸ್ ನಾಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ನೆಕ್ಸ್ಟ್ 1/4 ಆಫ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇಸ್ ನಾಟ್ ಅಲೋಯಬಲ್ ಅಂತ ಹೇಳಿದ್ದಾರೆ. ಇಲ್ಲೆಲ್ಲೋ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ 5,800. ಅದರಲ್ಲಿ 1/4 ಈಸ್ ನಾಟ್ ಅಲೌಡ್ ಅಂದರೆ 5,800ಅಲ್ಲಿ 3/4 ಈಸ್ ಅಲೌಡ್ ಅಂತ ಅರ್ಥ. ಸೊ 5,800 ಇಂಟು 3 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು 3/4 ಇಂಟು 5,800 ಈಸ್ 4,350 ಸಮಥಿಂಗ್ ಬರುತ್ತೆ. ಸೊ ಅದು ದಟ್ ಈಸ್ ಅಲೌಡ್. 1/4 ಈಸ್ ಡಿಸ್ಅಲೌಡ್. ಓಕೆ, ಸೊ ಡಿಸ್ಅಲೌಬಲ್ ನಾವು ತೊಗೊಳ್ಬಾರ್ದು. ಇದೆರಡಿದೆ. ನೆಕ್ಸ್ಟ್ ಈಗ ಫಸ್ಟಿಂದ ಬರೋಣ. ಆಫೀಸ್ ಎಕ್ಸ್ಪೆನ್ಸಸ್ ದಟ್ ಈಸ್ 11,300 ಈಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಆಗುತ್ತೆ. ಆಫೀಸ್ ರೆಂಟ್ 5,000 ಈಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಆಯಿತು. ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ 12,000, ಅದು ಕೂಡ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಆಯಿತು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಓಕೆ, ಚಾರ್ಟೆಡ್ ಅಕೌಂಟೆಂಟ್ ಅಂದಮೇಲೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಇರುತ್ತೆ. ಪ್ರೊಫೆಷ್ನಲ್ ಅಂದಮೇಲೆ 1,000. ಓಕೆ, ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್, ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಫಾರ್ ಅ ಚಾರ್ಟೆಡ್ ಅಕೌಂಟೆಂಟ್. ಓಕೆ, ಈಗ ನೆಕ್ಸ್ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ 5,800 ಕೊಟ್ಟಿದ್ದಾರೆ. ಅದರಲ್ಲಿ 1/4 ಈಸ್ ನಾಟ್ ಅಲೌಡ್ ಅಂದರೆ 3/4 ಈಸ್ ಅಲೌಡ್ ಅಂದರೆ 4,350 ಈಸ್ ಅಲೌಡ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ತೊಗೊಂಡಿಲ್ಲ, ಯಾಕಂದರೆ ಅದು ಪರ್ಸ್ನಲ್ ಹೋಮ್ ಕನ್ಸ್ಟ್ರಕ್ಷನಿಗೆ ತೊಗೊಂಡಿದ್ದಂತೆ. ಅದು ವೆನ್ ವಿ ಆರ್ ಕನ್ಸಿಡರಿಂಗ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲಾಸ್ಟ್ ಸೆಮಿಸ್ಟರ್
ಅವಾಗ ಅಲ್ಲಿ ಕನ್ಸಿಡರ್ ಮಾಡಬೇಕು, ಇಲ್ಲಿಲ್ಲ. ಡೊನೇಷನ್ ಟು ನ್ಯಾಷನಲ್ ಡಿಫೆನ್ಸು ಅದು ಕೂಡ ಡೊನೇಷನ್ಸ್ ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಸೊ ಇಷ್ಟು ಈಗ ಪ್ರೊಫೆಷ್ನಲ್ ಪೇಮೆಂಟ್ಸ್ ಆಗಿದೆ. ಈ ಪ್ರೊಫೆಷ್ನಲ್ ಪೇಮೆಂಟ್ಸ್ನ ಟೋಟಲ್ ಎಷ್ಟು ನೋಡೋಣ. 11,300 ಪ್ಲಸ್ 5,000 ಪ್ಲಸ್ 12,000 ಪ್ಲಸ್ 1,000 ಪ್ಲಸ್ 3,000 ಪ್ಲಸ್ 4,350. This is 4. So all this is 36,650 ಆಗುತ್ತೆ. ಇದು ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಯಿತಾ. ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ಸ್. ಈಗ ನಾವೇನು ಮಾಡಬೇಕು, 34,210 36,650ನ ಡಿಡಕ್ಟ್ ಮಾಡಬೇಕು 74,210 ಅವಾಗ ನಮಗೆ 37,560 ಉಳಿಯುತ್ತೆ. ಈ ಉಳಿದಿರುವಂಥ ಅಮೌಂಟು ದಿಸ್ ಇಸ್ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಬರಿಬೇಕು. ಓಕೆ, ಸೊ ಇಷ್ಟು. ಸೊ ಇದನ್ನು 15 ಮಾರ್ಕ್ಸಿಗೆ BCU 2025 ಕ್ವೆಶನ್ ಪೇಪರಲ್ಲಿ ಕೇಳಿದೆ. ಥ್ಯಾಂಕ್ ಯು.